ದೌರ್ಜನ್ಯ 21ರಾಗ 1751 ಇದ್ದಿದ್ದು 22ರಾಗ ಅದು 2140ಕ್ಕೆ ಏರಿದ. ಮುಂದೆ 2157 ಆಗ್ತದೆ. 2024ರಾಗ 2115 ಆಗಿದ್ದು. ಈಗ 2277 SC/STಗಳ ಮೇಲೆ ಇನ್ನೂರ ಮೇಲೆ. ಅದೇ ಕೆಳಗೆ NDPS ಒಳಗೆ NDPS ಒಳಗೆ 2021ರಾಗ 5789 ಇದ್ದಂಥದ್ದು ಇಲ್ಲಿ 6406 ಆಗಿದೆ. ಮುಂದೆ 23ರೊಳಗೆ 6768 ಆಗ್ಯದ. ಮುಂದೆ 2024ರಾಗ 4168 ಆಗ್ಯದ. ಈಗ 2025ರಾಗ 5930. ಹಿಂಗೆ ಎಷ್ಟಾಗ್ತಾ ನಡೀತಾ ಇದ್ದಾವೆ ಇವೆಲ್ಲ ಈ ದೌರ್ಜನ್ಯಗಳು ಜನರ ಮೇಲೆ ಆಗೋದಾಗಿರ್ಬೋದು, ನಡೆದ ಘಟನೆಗಳಾಗಿರ್ಬೋದು. ಎಲ್ಲ ನೋಡಿದಾಗ ಪೊಲೀಸರು ಇನ್ನೂ ಭಾಳಷ್ಟು ವರ್ಕ್ ಮಾಡಬೇಕಾಗಿದೆ. ಜೊತೆಗೆ ಅವ್ರಿಗೂ ಇನ್ನಷ್ಟು ಶಕ್ತಿ ಕೊಡಬೇಕಾಗಿದೆ. ಅದರಲ್ಲಿ ರಾಜಕೀಯ ಹಸ್ತಕ್ಷೇಪ ಆಗದಂಗೆ ಆಗ್ಬೇಕಾಗಿದೆ. ಯಾಕಂದರೆ ಇವತ್ತು ನೋಡ್ತೀವಿ ನಾವು ಎಲ್ಲ ಕಡೆನೂ ಈ ಒಂದು ಶಾಸಕರು ತಮಗೆ ಬೇಕಾದಂಥ PSIಗಳನ್ನು, ತಮಗೆ ಬೇಕಾದಂಥ CPIಗಳನ್ನು ಡಿವೈಸ್ಗಳನ್ನು ಹಾಕ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾರೆ. MPಗಳಾಗಿರ್ಬೋದು, ಶಾಸಕರಾಗಿರ್ಬೋದು. ಇದರಿಂದಾಗಿ ಸಹಜವಾಗಿ ಈ ಶಾಸಕರ ಹಸ್ತಕ್ಷೇಪದಲ್ಲಿ ಇರ್ತದೆ ಅನ್ನೋದು ಫಿಕ್ಸ್ ಆಗ್ತದೆ. ಇದು ಆಗಬಾರ್ದು. ನೇರವಾಗಿ ಸರ್ಕಾರ ಯೋಗ್ಯರು ಯಾರಿದಾರ, ಪ್ರಾಮಾಣಿಕರು ಯಾರಿದಾರ ಅಂಥವ್ರಿಗೆ ಅಲ್ಲಿ ಆಯಾ ಏರಿಯಾದಲ್ಲಿ ನೇಮಿಸ್ಬೇಕಾಗ್ತದೆ. ಅದ್ರ ದುರಂತ ಏನಪ್ಪ ಅಂದ್ರೆ ಯೋಗ್ಯರನ್ನು ಯಾರಂತ ಕರೀದು ಅನ್ನೋದು ಸಹಿತ ಅಷ್ಟೇ ಕಷ್ಟ ಆಗಿಬಿಟ್ಟದು. ಯಾಕಂದ್ರೆ ಅಧಿಕಾರದ ಸಿಗುವವರೆಗೆ ಭಾಳಷ್ಟೇ ಮೆತ್ತ ಹೋಗಿರ್ತಾರೆ, ಹೋದ ಬೇರೆ ಆಗ್ತದೆ. ಇದು ಕಾರಣ ಈ ಆಯ್ಕೆ ಮಾಡೋಲ್ಲಿ ಭ್ರಷ್ಟಾಚಾರ ನಡೀತದೆ ಅನ್ನೋದು. PSIಗಳು ಆಯ್ಕೆ ಮಾಡೋವಾಗಿರ್ಬೋದು, ಪೊಲೀಸ್ ಆಯ್ಕೆ ಆಗಿರ್ಬೋದು. ಪೊಲೀಸ್ ಆಯ್ಕೆಯಲ್ಲಿ ಏನಿಲ್ಲ ಅಂತ ಹೇಳ್ತಾರೆ, ಕೆಲವೊಮ್ಮೆ ನಡೀತದೆ ಅಂತ ಹೇಳ್ತಾರೆ. ಇನ್ನು PSIದಲ್ಲಂತೂ PSI ಆಯ್ಕೆ